ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಮಾಯಾ ಪ್ರಪಂಚ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಬೆಳಗಿನ ತಿಂಡಿಗೆ ನೆನ್ನೆ ಸ್ವಲ್ಪ ಅನ್ನ ಮತ್ತು ಮುದ್ದೆ ಮಿಕ್ಕಿತ್ತು. ಹಂಗಾಗಿ ರಾತ್ರಿನೇ ಅನ್ನನ ನೀರಲ್ಲಿ ಹಾಕಿ ಇಟ್ಟಿದ್ದೆ. ನಾನು ನೀರಲ್ಲಿ ಹಾಕಿ ಇಟ್ಟಂಥ ರಾತ್ರಿ ಉಳಿದ ಅನ್ನವನ್ನು ನಾವು ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದೇನಂತಂದರೆ ಹೇರ್ ಲಾಸ್ ಆಗಿರೋವಂಥವ್ರಿಗೆ ಮತ್ತೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ, ಬಾಡಿ ತಂಪಾಗುತ್ತೆ, ಇನ್ನೂ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ರಾತ್ರಿ ಉಳಿದ ಅನ್ನದಿಂದ ತುಂಬಾ ನಮಗೆ ಆರೋಗ್ಯದಲ್ಲಿ ಒಳ್ಳೆ ರೀತಿಯ ಬದಲಾವಣೆಗಳಾಗುತ್ತೆ. ನೀವು ಕೂಡ ಅನ್ನ ವೇಸ್ಟ್ ಮಾಡದೆ ಏನಾದರೂ ಒಂದು ತುಂಬ ರೀತಿಯಲ್ಲಿ ರೆಸಿಪಿಗಳನ್ನ ಮಾಡಿ ತಿನ್ಬೋದು. ಹಾಗಾಗಿ ಅನ್ನ ವೇಸ್ಟ್ ಮಾಡದೆ ನೀವು ಕೂಡ ಏನಾದರೂ ಒಂದು ರೆಸಿಪಿ ಮಾಡಿಕೊಂಡು ಅನ್ನನ ವೇಸ್ಟ್ ಮಾಡದೆ ಖಾಲಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನಿಲ್ಲ, ಇದು ಸಿಂಪಲ್ಲು. ರಾತ್ರಿ ನೆನೆಸಿಟ್ಟದಂಥ ಉಳಿದಂಥ ಅನ್ನಕ್ಕೆ ನೀರಲ್ಲಿ ನೆನೆಸಿಟ್ಟಿರಬೇಕು. ಅದನ್ನು ಬೆಳಗ್ಗೆ ಅನ್ನ ಮತ್ತು ಮುದ್ದೆ ಯಾವುದಾದ್ರೂ ಸರಿ ಉಳಿದಿದ್ದಂಥದ್ದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಒಂದು 2 ಸತಿ ಹಾಕಿ ಜರ್ ಅನಿಸಿದ್ರೆ ಸ್ಮ್ಯಾಶ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಮಕ್ಕಳು ತಿನ್ನೋದಾದರೆ ಕೆಲವರು ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ, ಹಾಗೆ ಮಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ಬೀಟ್ ಮಾಡಿರೋಂಥ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ನಮಗಿಲ್ಲಿ ರಾಗಿ ಅಂಬಲಿ ಅಥವಾ ಅನ್ನದ ಅಂಬಲಿ ಏನಾದರೂ ಕರಿತೀರಾ, ಏನಾದರೂ ಕರಿಬೋದು, ರೆಡಿಯಾಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ನೆನ್ನೆ ಮೆಂತ್ಯ ಮುದ್ದೆ ಮಾಡ್ಕೊಂಡಿದ್ನಲ್ಲ, ಅದು ಒಂದು ಸ್ವಲ್ಪ ಮಿಕ್ಕಿತ್ತು ಮತ್ತು ಅನ್ನನೂ ಮಿಕ್ಕಿತ್ತು. ಹಂಗಾಗಿ ಇದನ್ನು ರೆಡಿ ಮಾಡಿಕೊಂಡೆ ಇವತ್ತು ಬೆಳಗ್ಗೆ ತಿಂಡಿಗೆ. ಹಾಗೆ ಇವತ್ತು ನಾನು ಮಧ್ಯಾಹ್ನ ಹುರುಳಿಕಾಳನ್ನು ಸೇರಿಸಿ ಬಸ್ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಹುರುಳಿಕಾಳು ಬಸ್ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಇವತ್ತು ನಿಮಗೆ ನಾನು ಮಾಡ್ಕೊಳ್ಳುವಂಥ ಒಂದು ಪೇಸ್ಟನ್ನ ತೋರಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಈ ಪೇಸ್ಟ್ ನಾವು ಒಂದು ಸತಿ ರೆಡಿ ಮಾಡಿ ಇಟ್ಕೊಂಡ್ರೆ 1 ವಾರದಿಂದ 15 ದಿವಸ ತನಕ ಉಪಯೋಗಿಸ್ಬೋದು. ಎಲ್ಲ ರೀತಿಯ ರೈಸ್ ಬಾತು, ಚಿಕನ್ ಫ್ರೈ, ಚಿಕನ್ ಗ್ರೇವಿ, ಮಸಾಲ ಚಿತ್ರಾನ್ನ ಎಲ್ಲದಕ್ಕೂ ನಾವು ಈ ಪೇಸ್ಟನ್ನು ಉಪಯೋಗಿಸ್ಬೋದು. ಇದೇನಪ್ಪ ಅಂತಂದರೆ 1 ಕಟ್ ಕೊತ್ತಂಬರಿ ಸೊಪ್ಪು, 1 ಕಟ್ ಪುದೀನ ಮತ್ತು ಒಂದು 20 ರಿಂದ 25 ಮೆಣಸಿನ್ಕಾಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಪುದೀನ, ಕೊತ್ತಂಬರಿ ಸೊಪ್ಪನ್ನು, ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾವಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಒಂದು 4 ರಿಂದ 5 ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 4-5 ಇಂಚು ಶುಂಠಿಯನ್ನು ಸೇರಿಸಿ ನಾವು ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದು 1 ವಾರದಿಂದ 15 ದಿವಸ ತನಕ ನಾವು ಫ್ರಿಜ್ಜಲ್ಲಿಟ್ಟು ಉಪಯೋಗಿಸ್ಬೋದು. ಇದು ಬಣ್ಣ ಕೂಡ ಚೇಂಜ್ ಆಗಲ್ಲ, ಹಾಗೇ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಯಾಕೆ ಅಂತಂದರೆ ನಾವು ಈ ಪೇಸ್ಟಿಗೆ ಸ್ವಲ್ಪ ನಿಂಬೆ ರಸವನ್ನು ಮತ್ತು ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿರ್ತೀವಿ. ಇದೊಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ವೆರೈಟಿ ರೈಸ್ಗಳನ್ನು ಮಾಡ್ಕೊಬೋದು ಮನೆಯಲ್ಲಿ. ಇಷ್ಟೇ ಶುಂಠಿ, ಬೆಳ್ಳುಳ್ಳಿ ಮತ್ತು ಫ್ರೈ ಮಾಡಿಟ್ಟಿರುವಂಥ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ 1 ವಾರ ತನಕ ನಮಗೆ ಟೆನ್ಷನ್ ಇಲ್ಲ. ಯಾವಾಗ ಬೇಕಾದರೂ ರೈಸ್ ಬಾತನ್ನು ರೆಡಿ ಮಾಡ್ಕೊಬೋದು. ಹಾಗೆ ಮಧ್ಯಾಹ್ನಕ್ಕೆ ನಾನು ಇವತ್ತು ಹುರುಳಿಕಾಳು ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಾನು ನೆನ್ನೆನೇ ಹುರುಳಿಕಾಳನ್ನು ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರುವಂಥ ಹುರುಳಿಕಾಳಿಗೆ ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 ರಿಂದ 4 ವಿಷಲ್ ಬೇಯಿಸ್ಕೊಬೇಕಾಗುತ್ತೆ. ಬೇಯಿಸೋ ಟೈಮಲ್ಲಿ ನಾನು ಟೊಮೆಟೊ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಕೆಲವರು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊವನ್ನು ಹುರುಳಿಕಾಳು ಜೊತೆಲಿ ಬೇಯಿಸ್ಕೊಂಡು ಬಸ್ಸಾರು ಮಾಡ್ತಾರೆ. ಆದರೆ ನಾನಿಲ್ಲಿ ಇವತ್ತು ಈರುಳ್ಳಿಯನ್ನು ಸುಟ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಹುರುಳಿಕಾಳು ಒಂದು 3 ರಿಂದ 4 ವಿಷಲ್ ಬೇಯೋಷ್ಟೊತ್ತಿಗೆ ನಾವಿಲ್ಲಿ ಈರುಳ್ಳಿಯನ್ನು ಸುಟ್ಕೊಳ್ಳೋಣ. ಈ ರೀತಿ ಕೆಂಪಾಗೋ ತನಕ ಈರುಳ್ಳಿಯನ್ನು ಸುಟ್ಟು ಮಸಾಲೆಗೆ ರುಬ್ಬುವಾಗ ನಾವು ಮಿಕ್ಸ್ ಮಾಡಿ ರುಬ್ಬಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂಥರ ಅರೋಮಾ ಚೆನ್ನಾಗಿರುತ್ತೆ. ನೋಡಿ, ಈಗ ಹುರುಳಿಕಾಳು ಬೆಂದಿದೆ. ನಾವು ಇದನ್ನು ಬಸ್ತು ಸೈಡ್ಗೆ ಇಟ್ಕೊಳ್ಳೋಣ. ಹಾಗೆ ನಾವು ಇಲ್ಲಿ ಹುರುಳಿಕಾಳು ಪಲ್ಯಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವು, ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಂದಿರುವಂಥ ಹುರುಳಿಕಾಳನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಹುರುಳಿಕಾಳು ಪಲ್ಯ ರೆಡಿಯಾಗುತ್ತೆ.
ನಾವು ಆಲ್ರೆಡಿ ಒಂದು 3ರಿಂದ 4 ವಿಷಲ್ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ, ನೆನೆಸಿ ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನಮಗೆ. ಇದಾದಮೇಲೆ ನಾನು ಸಾಂಬಾರಿಗೆ ಬೇಯಿಸಿಟ್ಟಿದ್ನಲ್ಲ ಆ ಟೊಮೆಟೊ ಮತ್ತು ಸುಟ್ಟಿರುವಂಥ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ನಾನು ಉಪಯೋಗಿಸುವಂಥ ಆಚಿ ಸಾಂಬಾರು ಪುಡಿ ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ರುಬ್ತಾಯಿದ್ದೀನಿ. ರುಬ್ಕೊಂಡಾದಮೇಲೆ ನಾವು ಸೋಸಿಟ್ಟಿರುವಂಥ ಹುರುಳಿಕಾಳು ಬೇಯಿಸಿದಾಗ ಉಳಿದಿರುವಂಥ ನೀರು ಇರುತ್ತಲ್ಲ, ಅದೇ ನೀರಿಗೆ ನಾವಿಲ್ಲಿ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು 1-2 ಕುದಿ ಕುದಿಸ್ಕೊಂಡ್ರೆ ನಮಗಿಲ್ಲಿ ಹುರುಳಿಕಾಳು ಬಸ್ಸಾರು ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ನಾನು ಮಾಡೋದು ಯಾವ ರೀತಿ ಹುರುಳಿಕಾಳು ಸಾಂಬಾರು ಅಂತೇಳಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.